ಟಿವಿ9 ಡಿಜಿಟಲ್ ಸ್ಪೆಷಲ್ಗೆ ಸ್ವಾಗತ. ನಾನು ಅವಿನಾಶ್ ಶಿವನ್. T20 ವರ್ಲ್ಡ್ ಕಪ್ ಬಗ್ಗೆ ನಾವು ಪ್ರತಿದಿನ ಚರ್ಚೆ ಮಾಡ್ತಾ ಇದ್ದೀವಿ. ಅದರಲ್ಲೂ ಇವತ್ತು ಬಹಳ ಮುಖ್ಯವಾದಂಥ ಮ್ಯಾಚ್. ಇತ್ತೀಚೆಗೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ಗೂ ಕೂಡ ಅಂತ ಒಂದು ಹೈಪ್ ಇರಲ್ಲ. ಆದರೆ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಮ್ಯಾಚ್ ಅಂತಂದರೆ ಅದು ಬೇರೆ ಲೆವೆಲ್ ಆದಂಥ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ. ಇದಕ್ಕೆ ಕಾರಣ ಇತ್ತೀಚೆಗೆ ನಮ್ಮ ಮತ್ತು ಆಸ್ಟ್ರೇಲಿಯಾ ನಡುವೆ ನಡೆದಂಥ ಒಂದಷ್ಟು ಫೇಸ್ ಆಫ್ಗಳು ಅಂತ ಹೇಳ್ಬೋದು. ಅದರಲ್ಲೂ ನವೆಂಬರ್ 19ರ ದಿನ ನಾವು ಯಾರೂ ಕೂಡ ಮರೆಯೋಕ್ಕೆ ಸಾಧ್ಯ ಇಲ್ಲ. ODI ವರ್ಲ್ಡ್ ಕಪ್ಪನ್ನು ನಾವು ಗೆಲ್ಲುವಂಥ ಒಂದು ಅವಕಾಶ ಆಯಿತು. ಆದರೆ ಕೊನೆಯ ಫೈನಲ್ ಪಂದ್ಯದಲ್ಲಿ ನಾವು ಗುಜರಾತ್ನ ಸ್ಟೇಡಿಯಂನಲ್ಲಿ ಸೋಲ್ಬೇಕಾಯಿತು. ಸೊ ಹಾಗಾಗಿ ಅಲ್ಲಿಂದ ಇಲ್ಲಿವರೆಗೆ ನಾವು ಆಸ್ಟ್ರೇಲಿಯಾ ವಿರುದ್ಧ ಗೆಲ್ಲೇಬೇಕು, ಅವ್ರನ್ನ ಯಾವುದಾದ್ರೂ ಒಂದು ದೊಡ್ಡ ICC ಟೂರ್ನಿಯಲ್ಲಿ ನಾಕೌಟ್ ಮಾಡುವಂಥ ಒಂದು ಅವಕಾಶ ಸಿಗಬೇಕು ಅಂತ ಅಭಿಮಾನಿಗಳು ಕೂಡ ಕಾಯ್ತಾ ಇದ್ರು. ಸೊ ಆ ದಿನ ಇವತ್ತು ಬಂದಿದೆ. ಆದರೆ ಇವತ್ತಿನ ಮ್ಯಾಚ್ ಪಿಚ್ ಹೇಗಿರುತ್ತೆ, ಹಾಗೆಯೇ ಇವತ್ತಿನ ಮ್ಯಾಚ್ ಆಸ್ಟ್ರೇಲಿಯಾಗೆ ಎಷ್ಟು ಮುಖ್ಯ, ಭಾರತಕ್ಕೆ ಎಷ್ಟು ಮುಖ್ಯ, ಆಸ್ಟ್ರೇಲಿಯಾ ಏನಾದರೂ ಇಲ್ಲಿಂದಲೇ ನಾಕೌಟ್ ಆಗುವಂಥ ಚಾನ್ಸಸ್ ಇದೆಯಾ, ಇದೆಲ್ಲದರ ಜೊತೆಗೆ ಮಳೆಯ ಸಾಧ್ಯತೆ, ಇದರ ಬಗ್ಗೆ ಕೂಡ ಈಗ ಭಾಳ ಚರ್ಚೆ ಆಗ್ತದೆ. ಯಾಕಂದರೆ ಅಲ್ಲಿನ ವೆದರ್ ಕಂಡೀಷನ್ ಸ್ವಲ್ಪ ಇವತ್ತಿನ ಮ್ಯಾಚ್ಗೆ ಅಷ್ಟು ಅನುಕೂಲ ತರೋ ಹಾಗಿಲ್ಲ. ಏನಾಗ್ಬೋದು, ಮಳೆ ಬರ್ಬೋದಾ, ಇದ್ರ ಬಗ್ಗೆ ಕೂಡ ಇನ್ ಡೀಟೇಲ್ ಆಗಿ ನಿಮಗೆ ತಿಳಿಸ್ತಾ ಹೋಗ್ತೀವಿ. ಜೊತೆಗೆ ಪಿಚ್ ಹೇಗೆ ಬಿಹೇವ್ ಆಗುತ್ತೆ, ಹಾಗೆ ಪ್ಲೇಯಿಂಗ್ 11ನಲ್ಲಿ ಏನಾದರೂ ಬದಲಾವಣೆ ಆಗ್ಬೋದು, ಬನ್ನಿ ಡೀಟೇಲ್ ಆಗಿ ಚರ್ಚೆ ಮಾಡ್ತಾ ಹೋಗೋಣ. ಸೊ ಆರಂಭಿಕವಾಗಿ ಇವತ್ತಿನ ಸೂಪರ್ 8 ಮ್ಯಾಚ್, ನಮಗೆ ಮೂರನೇ ಮ್ಯಾಚ್ ಆಲ್ರೆಡಿ ಅಫ್ಘಾನಿಸ್ತಾನ ಬಾಂಗ್ಲಾದೇಶವನ್ನು ಸೋಲಿಸಿ ನಾವು ಮೂರನೇ ಮ್ಯಾಚನ್ನು ಆಡ್ತಾ ಇದ್ದೀವಿ. ಬಹುತೇಕ ನಮ್ಮ ಗ್ರೂಪ್ನಲ್ಲಿ ಕ್ವಾಲಿಫೈ ಆಗುವಂಥ ಹಂತದಲ್ಲಿ ಭಾರತ ಇದೆ. ಅದರಲ್ಲಿ ಯಾವುದೇ ಸಮಸ್ಯೆಯಲ್ಲಿ ಯಾವುದೇ ಗೊಂದಲ ಇಲ್ಲ. ಆದರೆ ಇವತ್ತಿನ ಮ್ಯಾಚ್ ಆಸ್ಟ್ರೇಲಿಯಾಗೆ ಭಾಳ ಮುಖ್ಯ ಆಗುತ್ತೆ. ಯಾಕಂದರೆ ಒಂದು ವೇಳೆ ಆಸ್ಟ್ರೇಲಿಯಾ ಈ ಮ್ಯಾಚನ್ನು ಸೋತಂಥ ಸಂದರ್ಭದಲ್ಲಿ ಅವರಿಗೆ ಇಲ್ಲಿಂದ ನಾಕೌಟ್ ಆಗುವ ಒಂದು ಚಾನ್ಸಸ್ ಬಹುತೇಕ ನಿಚ್ಚಳ ಆಗುತ್ತೆ. ಅದೇ ರೀತಿಯಾಗಿ ಇನ್ನೊಂದು ಕಡೆ ಮಳೆ ಬಂದರೆ ಏನಾಗುತ್ತೆ ಅದರ ಬಗ್ಗೆ ಕೂಡ ನಾವು ಚರ್ಚೆ ಮಾಡೋಣ. ಮೊದಲನೇದಾಗಿ ಪಾಯಿಂಟ್ ಟೇಬಲ್ನಲ್ಲಿ ಯಾವ ಸ್ಥಿತಿಗತಿ ಈಗ ಇದೆ, ಏನು ಚಾನ್ಸಸ್ ಆಸ್ಟ್ರೇಲಿಯಾಗೆ, ಅದರ ಬಗ್ಗೆ ಕೂಡ ನೋಡ್ತಾ ಹೋಗೋಣ. ಪಾಯಿಂಟ್ ಟೇಬಲ್, ನಮ್ಮ ಗ್ರೂಪ್ನ ಪಾಯಿಂಟ್ ಟೇಬಲ್ ಏನು ಹೇಳುತ್ತೆ ಅಂತ. ಸೊ ಟೇಬಲ್ ಪ್ರಕಾರ ನಾವೀಗ ಭಾರತ 2 ಮ್ಯಾಚನ್ನು ಆಡಿದ್ದೀವಿ, 2 ಕೂಡ ಗೆದ್ದಿದ್ದೀವಿ, 4 ಪಾಯಿಂಟ್ ಇದೆ. ನಮ್ಮ ರನ್ ರೇಟ್ ಏನಿದೆ ಅದಂತೂ ಅದ್ಭುತವಾಗಿದೆ, +2.425 ಇದು ನಮ್ಮ ರನ್ ರೇಟ್. ಆಸ್ಟ್ರೇಲಿಯಾ 2 ಮ್ಯಾಚನ್ನು ಆಡಿದೆ, 1 ಮ್ಯಾಚನ್ನು ಸೋತಿದೆ, ಅದು ಕೂಡ ಅಫ್ಘಾನಿಸ್ತಾನ ವಿರುದ್ಧ 1 ಗೆದ್ದಿದ್ದಾರೆ. ಸೊ ಅವರ ಪಾಯಿಂಟ್ 2 ಇದೆ. ಇನ್ನು ಅವರ ರನ್ ರೇಟ್ ನೋಡೋದಾದರೆ +0.223 ಇದೆ. ಸೊ ಒಂದು ವೇಳೆ ಏನಾದರೂ ಇವತ್ತಿನ ಮ್ಯಾಚನ್ನು ಕೂಡ ಸೋತ್ರೆ ಅವರು 3 ಪಂದ್ಯಗಳಲ್ಲಿ 2 ಪಂದ್ಯವನ್ನು ಸೋತ ಹಾಗಾಗುತ್ತೆ. 1 ಪಂದ್ಯ ಮಾತ್ರ ಗೆದ್ದು 2 ಪಾಯಿಂಟಲ್ಲೇ ಇರ್ತಾರೆ. ಆಗ ಅಫ್ಘಾನಿಸ್ತಾನಕ್ಕೆ ಈಗ 2 ಪಂದ್ಯ ಆಡಿದೆ ಅಫ್ಘಾನಿಸ್ತಾನ, 1 ಮ್ಯಾಚನ್ನು ಗೆದ್ದಿದೆ ಆಸ್ಟ್ರೇಲಿಯಾ ವಿರುದ್ಧ, 1 ನಮ್ಮ ಮೇಲೆ ಸೋತಿದ್ದಾರೆ, 2 ಅವರ ಪಾಯಿಂಟ್ ಇರೋದು, -0.650. ಕೊನೆಯ ಮ್ಯಾಚ್ ಅದು ಸೆಮಿಫೈನಲ್ಗೆ ಟಿಕೆಟ್ ಪಡೆಯುವಂಥ ಮ್ಯಾಚ್ ಆಗುತ್ತೆ, ಅದು ಅಫ್ಘಾನಿಸ್ತಾನಕ್ಕೆ. ಅಫ್ಘಾನಿಸ್ತಾನ 1 ಮ್ಯಾಚನ್ನು ಬಾಂಗ್ಲಾ ವಿರುದ್ಧ ಕೊನೆ ಮ್ಯಾಚನ್ನು ಗೆದ್ದರೆ ಆಟೋಮೆಟಿಕಲಿ ಆಸ್ಟ್ರೇಲಿಯಾ ಹೊರಗೆ ಬೀಳುತ್ತೆ. ಇನ್ ಕೇಸ್ ಏನಾದರೂ ಮಳೆ ಬಂದರೆ ಏನಾಗುತ್ತೆ, ಮಳೆ ಬಂದಾಗ ಈ ಪಾಯಿಂಟ್ ಶೇರ್ ಆದಾಗ ಭಾರತ 5 ಪಾಯಿಂಟ್ ಜೊತೆಗೆ ಸೆಮಿಫೈನಲ್ಗೆ ಕ್ವಾಲಿಫೈ ಆಗ್ತಾರೆ. ಆದರೆ ಆಸ್ಟ್ರೇಲಿಯಾಕ್ಕೆ 3 ಪಂದ್ಯದಿಂದ 3 ಪಾಯಿಂಟ್ ಉಳ್ಕೊಳ್ಳುತ್ತೆ. ಆಗ ಅಫ್ಘಾನಿಸ್ತಾನ ಕೊನೆಯ ಪಂದ್ಯ ಬಾಂಗ್ಲಾದೇಶ ವಿರುದ್ಧ ಗೆದ್ದರೆ ಸಾಕು, ಅಲ್ಲಿ ರನ್ ರೇಟ್ ಏನೂ ಕೌಂಟ್ ಆಗಲ್ಲ. ಒಂದು ವೇಳೆ ಆಸ್ಟ್ರೇಲಿಯಾ ಇವತ್ತು ಗೆದ್ದಂಥ ಸಂದರ್ಭದಲ್ಲಿ 4 ಪಾಯಿಂಟ್ ಆಗುತ್ತೆ. ನಮ್ಮ ರನ್ ರೇಟ್ ಏನಾದರೂ ಸ್ವಲ್ಪ ಡೌನ್ ಆದಾಗ ಸ್ವಲ್ಪ ಟ್ರ್ಯಾಂಗ್ಯುಲರ್ ಫೈಟ್ ಆಗ್ಬೋದು. ಆದರೂ ಕೂಡ ನಮ್ಮ ರನ್ ರೇಟ್ ಈಗ +2.4 ಇರೋದ್ರಿಂದ ಒಂದು ವೇಳೆ ಮ್ಯಾಚನ್ನು ಸೋತರೂ ಕೂಡ ನಮಗೆ ಎಡ್ಜ್ ಇರುತ್ತೆ, ಹೆಚ್ಚಿನ ಎಡ್ಜ್ ಇರುತ್ತೆ ನಾವು ಸೆಮಿಫೈನಲ್ ಸ್ಪಾಟನ್ನು ತಲುಪೋದಕ್ಕೆ. ಇದು ಸದ್ಯದ ಸಿನಾರಿಯೋ. ಮಳೆ ಬಂದಾಗಲೂ ಕೂಡ ಆಸ್ಟ್ರೇಲಿಯಾಗೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿ. ಇನ್ನೊಂದು ಕಡೆ ಮಳೆ ಬರದೇ ಹೋದರೂ ಕೂಡ ಅಲ್ಲಿ ಗೆಲ್ಲೇಬೇಕಾದಂಥ ಅನಿವಾರ್ಯತೆ ಆಸ್ಟ್ರೇಲಿಯಾಗಿದೆ. ಏನೋ ಈ ಒಂದು ಪಿಚ್ ಬಗ್ಗೆ ಮಾತನಾಡಬೇಕು. ಸೆಂಟ್ ಲೂಸಿಯಾ ಡರನ್ಸಾಮಿ ಸ್ಟೇಡಿಯಂ, ಇದು ಇಂಟರ್ನ್ಯಾಷನಲ್ ಸ್ಟೇಡಿಯಂ. ಈ ಪಿಚ್ ಇದುವರೆಗೆ ನಾವು ನೋಡಿರೋ ಹಾಗೆ ಬ್ಯಾಟ್ಸ್ಮನ್ ಫ್ರೆಂಡ್ಲಿ ಆಗಿರುವಂಥ ಪಿಚ್ ಆಗಿದೆ. ಜೊತೆಗೆ ಸ್ಪಿನ್ನರ್ಗಳಿಗೂ ಕೂಡ ಒಂದಷ್ಟು ಅನುಕೂಲ ಮಾಡುವಂಥ ಪಿಚ್ ಇದು ಅಂತ ಸದ್ಯಕ್ಕೆ ಗೊತ್ತಾಗ್ತಿರುವಂಥದ್ದು. ಏನು ಹೆಡ್ ಟು ಹೆಡ್ ಹೇಗಿದೆ, ಆಸ್ಟ್ರೇಲಿಯಾ ಮತ್ತು ನಾವು ಇದುವರೆಗೆ 31 ಬಾರಿ ಈ T20 ಫಾರ್ಮ್ಯಾಟ್ನಲ್ಲಿ ಫೇಸ್ ಆಗಿದ್ದೀವಿ. 31ರಲ್ಲಿ 19 ಬಾರಿ ಭಾರತ ಗೆದ್ದಿದೆ, 11 ಬಾರಿ ಆಸ್ಟ್ರೇಲಿಯಾ ಗೆದ್ದಿದೆ. ಹಾಗಾಗಿ 31ನಲ್ಲಿ 19 ನಾವು, 11 ಅವರು. 1-2 ಪಂದ್ಯಗಳಲ್ಲಿ ರಿಸಲ್ಟ್ ಬಂದಿಲ್ಲ. ಇದು ಸದ್ಯದ 1 ಪಂದ್ಯದಲ್ಲಿ ರಿಸಲ್ಟ್ ಬಂದಿಲ್ಲ, ನೋ ರಿಸಲ್ಟ್ ಬಂದಿದೆ. ಹಾಗಾಗಿ ಹೆಡ್ ಟು ಹೆಡ್ ಅಂತ ಬಂದಾಗಲೂ ಕೂಡ ನಾವು ಆಸ್ಟ್ರೇಲಿಯಾಗಿಂತ ಮುಂದಿದ್ದೀವಿ. ಇನ್ನು T20 ವರ್ಲ್ಡ್ ಕಪ್ನಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಫೈಟ್ ಹೇಗಿದೆ, 5 ಮ್ಯಾಚ್ಗಳನ್ನು ನಾವು T20 ವರ್ಲ್ಡ್ ಕಪ್ಪಲ್ಲಿ ಆಡಿದ್ದೀವಿ. ಸೊ ಅದರಲ್ಲಿ 3 ಪಂದ್ಯ ಭಾರತ ಗೆದ್ದಿದೆ, 2 ಪಂದ್ಯವನ್ನು ಮಾತ್ರ ಆಸ್ಟ್ರೇಲಿಯಾ ಗೆದ್ದಿರೋದು. ಹಾಗಾಗಿ ವರ್ಲ್ಡ್ ಕಪ್ ಅಂತ ಬಂದಾಗಲೂ ಕೂಡ ನಾವು ಆಸ್ಟ್ರೇಲಿಯಾದಿಂದ ಅಹೆಡ್ ಆಗಿದ್ದೇವೆ. ಸೊ ಇವತ್ತಿನ ಮ್ಯಾಚ್ ಪ್ರಾಮುಖ್ಯತೆ ಏನಿದೆ ಅದರ ಬಗ್ಗೆ ಕೂಡ ನಾವು ಮಾತನಾಡಿದ್ವಿ. ಜೊತೆಗೆ ಅವರ ರೆಕಾರ್ಡ್ಗಳ ಬಗ್ಗೆ ಕೂಡ ನಾವು ಮಾತನಾಡಿದ್ದೀವಿ. ಭಾಳ ಮುಖ್ಯವಾಗಿ ಟೀಮ್ ಕಾಂಬಿನೇಷನ್ ಬಗ್ಗೆ ನಾವು ಮಾತನಾಡಬೇಕು. ಸೊ ಇದುವರೆಗೆ ನಾವು ಆಡಿರುವಂಥ 5 ಪಂದ್ಯಗಳನ್ನು ನೋಡಿದರೆ ನೋ ಚೇಂಜ್, ಯಾವುದೇ ಚೇಂಜನ್ನು ಮಾಡಲಿಲ್ಲ. ಎಸ್ಪೆಷಲಿ ಒಂದು ಚೇಂಜ್ ಅಂದರೆ ಕುಲ್ದೀಪ್ ಅವ್ರನ್ನ ಕರ್ಕೊಂಡು ಬರಲಾಯಿತು ಸೂಪರ್ 8ನಲ್ಲಿ ಸಿರಾಜ್ ಬದಲು. ಅದನ್ನು ಹೊರತುಪಡಿಸಿದ್ರೆ ಉಳಿದಂಥ 10 ಜನ ಅವರೇ ಮುಂದುವರೆದಿದ್ದಾರೆ. ಸೊ ಆಸ್ಟ್ರೇಲಿಯಾ ವಿರುದ್ಧ ಬ್ಯಾಟಿಂಗ್ ವಿಚಾರವಾಗಿ ನಾವು ಸ್ವಲ್ಪ ಗಮನ ಹರಿಸಬೇಕಾಗುತ್ತೆ. ಯಾಕಂದರೆ ಮಿಚೆಲ್ ಸ್ಟಾರ್ಕ್ ಇವತ್ತು ಪಂದ್ಯವನ್ನು ಆಡುವಂಥ ಚಾನ್ಸಸ್ ಇದೆ. ಯಾಕಂದರೆ ಅಫ್ಘಾನಿಸ್ತಾನ ವಿರುದ್ಧ ಅಸ್ಟನ್ ಆಗರ್ನ ಆಡಿಸಿದ್ರು ಆಸ್ಟ್ರೇಲಿಯಾ. ಆದರೆ ಭಾರತದ ವಿರುದ್ಧ ಮಿಚೆಲ್ ಸ್ಟಾರ್ಕ್ ಅವರ
ರೆಕಾರ್ಡ್ ಚೆನ್ನಾಗಿದೆ, ಟ್ರ್ಯಾಕ್ ರೆಕಾರ್ಡ್ ಚೆನ್ನಾಗಿದೆ. ಹಾಗಾಗಿ ಅವ್ರನ್ನ ತರುವಂಥ ಚಾನ್ಸಸ್ ಇದೆ. ಸೊ ಆ ಕಾರಣಕ್ಕೆ ನಮ್ಮ ಬ್ಯಾಟಿಂಗ್ ಲೈನಪ್ ಕೂಡ ಶಿವಮ್ ದುಬೆ ಕಳೆದ ಮ್ಯಾಚ್ನಲ್ಲಿ ಚೆನ್ನಾಗಿ ಆಡಿದ್ದಾರೆ ಹೌದು, ಆದರೆ ಟೆಕ್ನಿಕಲಿ ಇನ್ನೂ ಕೂಡ ಎಲ್ಲೋ ಒಂದು ಕಡೆ ಒಂದಷ್ಟು ಲ್ಯಾಪ್ಸ್ ಅವರ ಬ್ಯಾಟಿಂಗ್ನಲ್ಲಿ ಕಂಡು ಬರ್ತಾ ಇದೆ. ಹಾಗಾಗಿ ಏನಾದರೂ ಸ್ಯಾಮ್ಸನ್ ಅವ್ರನ್ನ ತರಬಹುದಾ, ಇಲ್ಲ ವಿನ್ನಿಂಗ್ ಕಾಂಬಿನೇಷನ್ ಚೆನ್ನಾಗಿ ಹೋಗ್ತಾ ಇದೆ, ಇದನ್ನೇ ಕಂಟಿನ್ಯೂ ಮಾಡೋಣ ಅಂತ ಕೂಡ ಹೋಗುವಂಥ ಚಾನ್ಸಸ್ ಇದೆ. ಇನ್ನು ಆಸ್ಟ್ರೇಲಿಯಾದಲ್ಲಿ ಒಂದು ಬದಲಾವಣೆ ಅಂದರೆ ಆಸ್ಟನ್ ಆಗರ್ ಬದಲು ಮಿಚೆಲ್ ಸ್ಟಾರ್ಕ್ ಬರುವಂಥ ಚಾನ್ಸಸ್ ಇದೆ ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಯಾಕಂದರೆ ಭಾರತದ ಬ್ಯಾಟ್ಸ್ಮನ್ಗಳು ಸ್ಪಿನ್ನರ್ಗಳನ್ನು ಚೆನ್ನಾಗಿ ಫೇಸ್ ಮಾಡ್ತಾರೆ ಅನ್ನೋ ಒಂದು ಕಾರಣಕ್ಕೆ ಒಬ್ಬ ಸ್ಪಿನ್ನರ್ನ ಕಡಿಮೆ ಮಾಡಿ ಮಿಚೆಲ್ ಸ್ಟಾರ್ಕ್ ಒಳ ಬರುವಂಥ ಚಾನ್ಸಸ್ ಇದೆ. ಇದನ್ನು ಬಿಟ್ಟರೆ ಭಾರಿ ದೊಡ್ಡ ಚೇಂಜಸ್ ಆಗುವಂಥ ಚಾನ್ಸಸ್ ಇಲ್ಲ. ಆದರೆ ಆಸ್ಟ್ರೇಲಿಯಾ ಟೀಮ್ನಲ್ಲಿರುವಂಥ ದೊಡ್ಡ ಒಂದು ನಮಗಿರುವಂಥ ಒಂದು ಅಪಾಯದ ಸೂಚನೆ ಅಂತಂದರೆ ಅದು ಟ್ರಾವಿಸ್ ಹೆಡ್ ವರ್ಲ್ಡ್ ಕಪ್ ಫೈನಲಲ್ಲಿ ಆಡಿದಂಥ ಇನ್ನಿಂಗ್ಸ್ ನೀವು ನೋಡಿದ್ದೀರಾ, IPLನಲ್ಲಿ ಆಡಿದಂಥ ಇನ್ನಿಂಗ್ಸ್ಗಳನ್ನು ನೋಡಿದ್ದೀರಾ. ಭಾರತೀಯ ಬೌಲರ್ಗಳನ್ನು ಚೆನ್ನಾಗಿ ಸ್ಟಡಿ ಮಾಡಿದ್ದಾರೆ. ಸೊ ಆರಂಭದಲ್ಲೇ ನಿನ್ನೆ ಹೇಗೆ ನವೀನ್ ಉಲ್ಲಾಹ್ ಒಂದು ಇನ್ ಸ್ವಿಂಗರ್ ಮೂಲಕ ಬೋಲ್ಡ್ ಮಾಡಿದ್ರು, ಅಂಥ ಒಂದು ಟ್ಯಾಕ್ಟಿಕ್ಸನ್ನು ಟ್ರಾವಿಸ್ ಹೆಡ್ ವಿರುದ್ಧ ನಾವು ಮಾಡಲೇಬೇಕಾಗುತ್ತೆ. ಯಾಕಂದರೆ ಅವರು ಫಸ್ಟ್ ಪವರ್ ಪ್ಲೇನಲ್ಲಿ ಒಂದು ಅಗ್ರೆಸಿವ್ ಮೋಡ್ನಲ್ಲಿ ಇರ್ತಾರೆ. ಸೊ ನೋಡಿದ್ರಲ್ಲ ಇವತ್ತಿನ ಮ್ಯಾಚ್ ಬಗ್ಗೆ ಒಂದು ಪ್ರಿವ್ಯೂ. ಇದೆಲ್ಲದರ ಜೊತೆಗೆ ಮುಖ್ಯವಾಗಿ ಮಳೆ ಏನಾದರೂ ಬಂದರೆ ಕಂಪ್ಲೀಟ್ ಆಗಿ ಮ್ಯಾಚ್ ವಾಶೌಟ್ ಆಗ್ಬೋದು ಅಂತ ಹೇಳಲಾಗ್ತಾ ಇದೆ. ನಿಮ್ಮ ಎಲ್ಲರ ಪ್ರಾರ್ಥನೆ, ದಯವಿಟ್ಟು ಇವತ್ತು ಮಳೆ ಬರೋದು ಬೇಡ. ಒಂದು ಕಂಪ್ಲೀಟ್ ಆದಂಥ ಮ್ಯಾಚ್ ಅಟ್ಲೀಸ್ಟ್ ಒಂದು 10 ಓವರ್ ಆಡುವಂಥ ಒಂದು ಅವಕಾಶ ಆದರೂ ಸಿಗಲಿ, 10 ಓವರ್ ಆದರೂ ಸಿಗಲಿ ಅನ್ನೋದು ನಿಮ್ಮ ಆಶಯ. ಇದಾಗಿತ್ತು ಭಾರತ ಆಸ್ಟ್ರೇಲಿಯಾ ನಡುವಿನ ಮ್ಯಾಚ್ನ ಪ್ರಿವ್ಯೂ. ನೋಡೋಣ ಮ್ಯಾಚ್ ಏನಾಗುತ್ತೆ ಅಂತ. ಮಳೆ ಬರದೇ ಇದ್ದರೆ ಒಂದು ಹೈ ವೋಲ್ಟೇಜ್ ಮ್ಯಾಚ್ ಅಂತೂ ಗ್ಯಾರಂಟಿ ಸಿಗುತ್ತೆ. ಇದಾಗಿತ್ತು TV9ನ ಡಿಜಿಟಲ್ ಸ್ಪೆಷಲ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.